ನನ್ನ ಹೆಸರು ದಿವ್ಯಾ ಅಂತ. ನಾನು ಬರ್ತಿರೋದು ದೊಡ್ಡಬಳ್ಳಾಪುರದಿಂದ. ನನ್ನ PU ಅಷ್ಟೇ ಆಗಿದ್ದು. PU ಆದಮೇಲೆ ಮದುವೆ ಆಗೋಯ್ತು. ನನ್ನ ಹೆಸರು ನಿರ್ಮಲಾ ವೀರಭದ್ರ ಅಂತ. ನಾವು ದೊಡ್ಡಬಳ್ಳಾಪುರದಿಂದ ಬಂದಿರೋದು. ಸೊ ನನ್ನ ಎಜುಕೇಷನ್ ಬಂತು 10th ಲಾಸ್ಟ್. ಕಲಾ ಅಂತ ನಾನು ಬೆಳ್ಳಂದೂರಿಂದ ಬರ್ತಿದ್ದೀನಿ. BCom ಕಂಪ್ಲೀಟ್ ಮಾಡಿದ್ದೀನಿ ಆ್ಯಂಡ್ MBA ತೊಗೊತಿದ್ದೀನಿ ಆನ್ಲೈನ್ ಕ್ಲಾಸಲ್ಲಿ ವೀಕೆಂಡಲ್ಲಿ. ನನ್ನ ಹೆಸರು ಯಶಸ್ವಿನಿ ಅಂತ. ನಾನು BCom ಮಾಡಿದ್ದೀನಿ. ನಾನು ದಾಸರಹಳ್ಳಿಯಿಂದ ಬರ್ತಾ ಇರೋದು. ನನ್ನ ಹೆಸರು ದೀಪಿಕಾ. ನಾನು ಮ್ಯಾರಿಡ್, BCom ಕಂಪ್ಲೀಟ್ ಮಾಡಿದ್ದೀನಿ. ನಾನು ಬನ್ನೇರುಘಟ್ಟದಿಂದ ಬರ್ತಾ ಇರೋದು. ಪದ್ಮ, ನಾನು ಸರ್ಜಾಪುರದಿಂದ ಬಂದಿದ್ದೀನಿ. ನಾನು ಓದಿರೋದು 2nd PUC. ನನಗೆ ಮೆಹಂದಿ ಅಂದರೆ ನನಗೆ ಸಣ್ಣ ವಯಸ್ಸಿಂದನೂ ತುಂಬ ಇಷ್ಟ ಆಯಿತು. ಗೀತಾರಾಜು ಅಕಾಡೆಮಿ ಯಾಕಂದರೆ ತುಂಬ ಇಷ್ಟ ಆಯಿತು. ಅಂದರೆ ನಿಮ್ಮ ವರ್ಕು, ನಿಮ್ಮ ಸ್ಟೂಡೆಂಟ್ ವರ್ಕು, ಅದೇ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ನೋಡಿ ನಂಗೆ ತುಂಬ ಇಷ್ಟ ಆಯಿತು. ಹಂಗಾಗಿ ಗೀತಾರಾಜು ಅಕಾಡೆಮಿ. ಥ್ಯಾಂಕ್ ಯು ಸೋ ಮಚ್. ಮ್ಯಾಮ್ ಅಕಾಡೆಮಿ ಹೆಂಗೆ ಚೂಸ್ ಮಾಡಿದ್ರೆ ನನಗೆ ಇಂಟ್ರೆಸ್ಟ್ ಇಲ್ಲ ಅಂದರೂ ನನಗೆ ಇಂಟ್ರೆಸ್ಟ್ ಬರೋ ಥರ ಅವ್ರನ್ನ ರೀಲ್ಸ್ ನೋಡಿಬಿಟ್ಟು ಬಂದು ಸೇರ್ಕೊಂಡು ಕಲಿಬೇಕು ಅನ್ನೋದಕ್ಕೋಸ್ಕರ ಬಂದು. ಥ್ಯಾಂಕ್ ಯು. ಒಳ್ಳೆ ಆಪರ್ಚುನಿಟಿ ನನಗೆ. ಆಫೀಸಲ್ಲಿ ನೈಟ್ ಶಿಫ್ಟು, ಸೊ ಡೇಯಲ್ಲಿ ಸುಮ್ಮನೆ ಯಾಕೆ ಕುತ್ಕೊಳ್ಳೋದು ಅಂತ. ಕಾಲೇಜು ಸ್ಕೂಲ್ ಡೇಸಿಂದ ಇಂಟ್ರೆಸ್ಟು, ಬಟ್ ನನಗೆ ಟೈಮ್ ಇರಲಿಲ್ಲ. ಎಲ್ಲ ಸ್ಕೂಲ್ದು ಕಾಲೇಜ್ ಪ್ರಾಜೆಕ್ಟ್ಸೇ ಜಾಸ್ತಿ. ಇವಾಗ ಟೈಮ್ ಇದೆ ಅಂತ ಎಲ್ಲ ಕಡೆ ಸರ್ಚ್ ಮಾಡಿ ಮ್ಯಾಮ್ದು ಫಿನಿಶಿಂಗ್ ಆರ್ಟ್ ವರ್ಕ್ ಎಲ್ಲ ನೋಡಿ ಮ್ಯಾಮ್ದು ಪ್ರೊಫೈಲ್ ಚೂಸ್ ಮಾಡಿ ಇಲ್ಲಿಗೆ ಬಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಗೀತಾರಾಜು ಅಕಾಡೆಮಿನೇ ಏನಕ್ಕೆ ನಾನು ಚೂಸ್ ಮಾಡಿದೆ ಅಂದರೆ, ನನಗೆ ನಿಯರ್ ಬೈ ತುಂಬ ಅಕಾಡೆಮಿಗಳಿದೆ ಅಲ್ಲಿ. ಮೇನ್ದಿ ಕೋನ್ ಹಿಡ್ಕೊಂಡು ಬರೀ ಹಾಕಿದ್ರೆ ಅಷ್ಟೇ ಅದರ ನಾಲೆಡ್ಜ್ ಗೊತ್ತಾಗಲ್ಲ. ಮೇನ್ ಥಿಯರಿನೂ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಅವ್ರು ಹೇಳ್ಕೊಡೋ ಪ್ರೊಫೆಷ್ನಲ್ ಆಗಿ ಹೇಳ್ಕೊಡ್ತಾರಲ್ಲ, ಅದು ಮೇನ್ ಇಂಪಾರ್ಟೆಂಟು. ಕಲಿಬೇಕಾದ್ರೆ A to Z ಒಂದೇ ಕಡೆ ಕಲಿತೀವಲ್ಲ, ಅದಕ್ಕೋಸ್ಕರ ನಿಮ್ದು ಇನ್ಸ್ಟಾ ನೋಡಿ ಅದರಿಂದ ಇನ್ಸ್ಪೈರ್ ಆಗಿ ನಿಮ್ಮಿಂದ ಇನ್ಸ್ಪೈರ್ ಆಗಿ ನಿಮ್ಮ ಅಕಾಡೆಮಿಗೆ ಬಂದು. ಥ್ಯಾಂಕ್ ಯು ಸೋ ಮಚ್. ಮೇಕಪ್ ಇಂಡಸ್ಟ್ರಿಗೆ ಇಂಟ್ರೆಸ್ಟ್ ಇತ್ತು ಫಸ್ಟಿಂದಾನು ಮಾಡ್ತಾ ಇದ್ದೆ. PU ಇಂದಾನು ಮಾಡ್ಕೊಂಡ್ಬಂದಿದ್ದೀನಿ ಮೇಕಪ್ನ. ಆ ಇಂಟ್ರೆಸ್ಟ್ ಇದ್ದದಕ್ಕೆ ಇವಾಗ ಓನ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ನಾನು ಏನಕ್ಕೆ ಇಲ್ಲಿ ಚೂಸ್ ಮಾಡಿದೆ ಅಂತ ಅಂದರೆ, ಆಫ್ಟರ್ ಕೆರಿಯರ್ ಸಪೋರ್ಟು ಮತ್ತು ನಿಮ್ಮ ವರ್ಕ್ ಇಷ್ಟ ಆಯಿತು, ಅದಕ್ಕೆ ಇಲ್ಲಿ ಜಾಯ್ನ್ ಆಗಿದೆ. ಥ್ಯಾಂಕ್ ಯು. 6 years ಬ್ಯಾಕಿಂದ ಮೇಕಪ್ ಆರ್ಟಿಸ್ಟಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆ ಇದನ್ನು ಕ್ಯಾರಿ ಮಾಡಬೇಕು ಅಂತ ಮೆಹಂದಿ ಕ್ಲಾಸ್ಗೆ ಜಾಯ್ನ್ ಆಗಿರೋದು. ನಾನು ಬೇರೆ ಎಲ್ಲ ಸರ್ಚ್ ಮಾಡಿದೆ, ಬಟ್ ನನಗೂ ನಿಯರ್ ಇರಬೇಕು ಅಂತ ನೋಡಿಕೊಂಡು ನಾನು ಇಲ್ಲಿ ಬಂದಿರೋದು. ಆಮೇಲೆ ನಿನ್ನ ಸ್ಟೂಡೆಂಟ್ ಒಬ್ಬರು ಮೀನ್ಸ್ ಹೇಳ್ತಾ ಇದ್ರು ಈ ಥರ ಇದೆ ಅಂತ. ಓಲ್ಡ್ ವಿಡಿಯೋ ನೋಡಿ, ಜಸ್ಟ್ ವಿಡಿಯೋ ನೋಡಿ ನೀವು ನನ್ನ ಕ್ಲಾಸಿಗೆ ಜಾಯ್ನ್ ಆಗಿದ್ದೀರಾ. ವಾವ್, ನೈಸ್. ಥ್ಯಾಂಕ್ ಯು.